ಹಾಯ್ ಆಲ್, ಈ ಸಂಡೇ ಮಾರ್ನಿಂಗ್. ಸಂಡೇ ಆಗಿರೋದ್ರಿಂದ ಡೇ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊಂಡು ಎತ್ತಿಟ್ಕೋತಾ ಇದ್ದೆ. ಅದಾದಮೇಲೆ ತಿಂಡಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ಮಗಳು ಕೂತ್ಕೊಂಡು ಮಾತಾಡಿಕೊಂಡು ನಿಧಾನಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನನ್ನ ಮಗಳಂತೂ ಇದರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾಳೆ ಮನೆ ಕೆಲಸದಲ್ಲಾಗಲಿ, ಎಜುಕೇಷನ್ನೂ ಅಷ್ಟೇ ಚೆನ್ನಾಗಿ ಓದ್ತಾಳೆ. ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿದ್ರೇ ಮನೆಯಲ್ಲಿ ಒಂಥರ ಕಳೆ ಅಲ್ವಾ. ಹಾಗಾಗಿ ನಾವು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸಂಡೇ ಟೈಮ್ಸ್ ವೀಕ್ಲಿ ಒನ್ಸ್ ಆದ್ರೂ ಅವ್ರ ಜೊತೆ. ಅದಾದಮೇಲೆ ಚಿಕನ್ ಮಾಡೋಣ ಅಂತ ಚಿಕನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು, ಚಿಕನ್ ಸುಕ್ಕ ಮಾಡೋಣ ಹೈದ್ರಾಬಾದಿ ಸ್ಟೈಲಲ್ಲಿ ಅಂತ ಸ್ವಲ್ಪನೂ ನೀರಿಲ್ದಂಗೆ ತೊಳೆದು, ನಾವು ಹೊರಗಡೆ ಚಿಕನ್ ಮಾಡೋದು, ಹಾಗಾಗಿ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೆ. ಉಪ್ಪು, ಅರಿಶಿನ, ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಈ ಥರ ಮ್ಯಾರಿನೇಟ್ ಆದರೆ ಚಿಕನ್ನು ಜ್ಯೂಸಿಯಾಗಿ ಸ್ಪೈಸಿಯಾಗಿ ಇರುತ್ತೆ. ಅದಾದಮೇಲೆ ಒಳಗಡೆ ಬಂದು ಕುಷ್ಕ ಮಾಡೋಣ ಅಂತಂದು ರೆಡಿ ಮಾಡ್ಕೋತಾ ಇದ್ದೆ. ಕುಷ್ಕಾಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಯಾವ್ಯಾವ ಫ್ಲೇವರ್ ಸ್ಪೈಸಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ಒಂದೊಂದು ಹಿಡಿ ಆಗುವಷ್ಟು ಪುದೀನ, ಕೊತ್ತಂಬರಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಮಾತ್ರ ಹಾಕ್ಕೊಂಡು ರುಬ್ಕೋಬೇಕು. ಚಿಕನ್ಗೂ ಇದೇ ಮಸಾಲೆ ಬೇಕಾಗುತ್ತೆ. ಒಂದು ಸರಿ ಆದರೂ ರುಬ್ಕೊಳ್ಳಿ, ಇಲ್ಲ ಸಪ್ರೇಟಾಗಿ 2 ಸರಿ ಆದರೂ ರುಬ್ಕೋಬೋದು. ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಅದಾದಮೇಲೆ ಈ ಕಡೆ ಸ್ವಲ್ಪ ಆಯಿಲ್ ಇಟ್ಟಿದ್ದೆ ಚಿಕನ್ ಫ್ರೈಗೆ, ಚಿಕನ್ ಸುಕ್ಕಾಗೆ ಸ್ವಲ್ಪ ಆನಿಯನ್ಸ್ ಎಲ್ಲ ಡೀಪ್ ಫ್ರೈ ಮಾಡೋದಿತ್ತು, ಹಾಗಾಗಿ ಒಳಗಡೆ ಫ್ರೈ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಈ ಕಡೆ ಆವಾಗಲೇ ರುಬ್ಬಿದ್ವಲ್ಲ ಮಸಾಲೆ, ಅದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು 2 ಟೊಮೊಟೊ, 2 ಟೊಮೊಟೊ ಕಟ್ ಮಾಡಿ ಹಾಕ್ಕೋಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಕಡೆ ಆನಿಯನ್ಸ್ ಕೂಡ ಫ್ರೈ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಮೊಸರು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕ್ಕೊಂಡು, ನೀರು ಉಪ್ಪು ಎಲ್ಲ ಹಾಕ್ಕೊಂಡು ಕುದ್ಮೇಲೆ ಈ ಥರ ಫ್ರೈ ಮಾಡಬೇಕು ಆನಿಯನ್ಸು. ಅಕ್ಕಿನೂ ಹಾಕ್ಕೊಂಡು ಸ್ವಲ್ಪ ಕುದ್ಮೇಲೆ ಉಪ್ಪು ಖಾರ ಚೆಕ್ ಮಾಡಿ ವಿಸಿಲ್ ಹಾಕಿ 2 ವಿಸಿಲ್ ಬಿಟ್ಟರೆ ಕುಷ್ಕ ರೈಸ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಳಗಡೆ ಬಿಟ್ಟು ಹೊರಗಡೆ ಬಂದ್ವಿ ಚಿಕನ್ ರೆಸಿಪಿ ಮಾಡೋಣ ಅಂತ. ಆಯಿಲ್ ಹಾಕಬೇಕು ಸ್ವಲ್ಪ, ಅದಕ್ಕೆ ಅರಿಶಿಣ, ಖಾರದ ಪುಡಿ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು, ಸೀದೋಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಧನಿಯಾ ಪೌಡರು, ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ದೊಡ್ಡ ಸೈಜ್ದು ಟೊಮೊಟೊ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಟೊಮೊಟೊ ಮತ್ತು ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಆವಾಗಲೇ ಹಾಕಿದ್ವಿ ಕಲಸೋವಾಗ ನೋಡ್ಕೊಂಡು ಹಾಕ್ಕೋಬೇಕು. ಆವಾಗಲೇ ಆನಿಯನ್ಸ್ ಎಲ್ಲ ಇದು ಮಾಡಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಸ್ವಲ್ಪ ಬಟ್ಟೆ ಮಡ್ಚೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡಿಕೊಂಡು, ಆಮೇಲೆ ನಾಳೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆಹಾಕ್ತಾಯಿದ್ದೆ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಎಲ್ಲ ಹಾಫ್ ಟೇಬಲ್ ಸ್ಪೂನು ಹಾಕಿ ನೆನೆಸಿಟ್ಟು ಮದುವೆ ಫೋಟೋ ನೋಡ್ತಾ ಕೂತಿದ್ವಿ. ಹಾಗೆ 1-2 ಪಿಕ್ಚರ್ಸು ಹಾಗೆ ನೋಡೋಣ ಅಂತ ಕೂತ್ಕೊಂಡು 1-2 ಫೋಟೋನೂ ಆ್ಯಡ್ ಮಾಡಿದೆ ನೋಡಿ. ಆವಾಗ ಈ ಥರ ಇದ್ದೆ ನಾನು, ಅವಾಗೂ ಭಾರಿ ಡಿಫ್ರೆನ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಪಿಕ್ ಅಂತೂ ತುಂಬಾ ನಮ್ಮ ಹೆಣ್ಮಕ್ಳಿಗೆ ಲೈಫ್ ಟರ್ನ್ ಆಗಿರೋ ದಿನವೇ ಅಂತಲೇ ಹೇಳ್ಬೋದು.
ಹೆಣ್ಮಕ್ಳು ಖುಷಿಯಾಗಿರೋಕ್ಕೂ ಇದೇ ಕಾರಣ, ದುಃಖ ಪಡೋದಕ್ಕೂ ಇದೇ ಕಾರಣ ಅಂತ ಹೇಳ್ಬೋದು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಅದಾದಮೇಲೆ ಅಮ್ಮ ಅವ್ರ ಊರ ಕಡೆಗೆ ಹೊರಟ್ವಿ. ಅಲ್ಲೂ ನಾನ್ ವೆಜ್ ಮಾಡಿದರು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಹೋಗ್ತಾಯಿದ್ದೀವಿ, ನಾನು ನನ್ನ ಮಗಳು ಇಬ್ಬರು ಗಾಡಿಯಲ್ಲಿ. ಅಷ್ಟರಲ್ಲಿ ಅಮ್ಮ ಚಿಕನ್ ಸಾಂಬಾರು ಮಾಡಿ ಇಟ್ಟಿದ್ದರು, ರೆಡಿ ಮಾಡ್ತಾಯಿದ್ರು ಇನ್ನೂ. ಈ ಥರ ಎನ್ವಿರಾನ್ಮೆಂಟ್ಗೆ ನಾವು ಹೋಗೋದು, ಊರಲ್ಲಿ ಹಳ್ಳಿ ಥರ ವಾತಾವರಣ ಇರುತ್ತೆ. ಹಾಗಾಗಿ